ಡೈಲಿ ಜಿಮ್ ಹಿಂಗೆ ಇದ್ರೆ ಹೆಂಗಿರುತ್ತಲ್ಲ. ದಿನ 164. ಇವತ್ ಮಾರ್ನಿಂಗ್ ಆಸ್ ಯೂಶುವಲ್ ಬೆಳಿಗ್ಗೆ ಎದ್ದು ಕಾಫಿ ಕುಡ್ದು ಡೇ ಸ್ಟಾರ್ಟ್ ಮಾಡಿ ಜಿಮ್ಮಿಗೆ ಬಂದ್ವಿ. ಬಾಡಿ ವಿತೌಟ್ ಪಂಪ್ ಏನ್ ಕ್ಲೀನ್ ಅಂಡ್ ಫ್ರೆಶ್ ಆಗಿ ಕಾಣತ್ ಗೊತ್ತಾಗುದು. ಇವತ್ ಬೈಸೆಪ್ಸ್ ಮತ್ತೆ ಕೋರ್ ಟ್ರೈನಿಂಗ್. ಇತ್ತೀಚಿಗೆ ಬೈಸೆಪ್ ವರ್ಕೌಟ್ ಕರೆಕ್ಟ್ ಆಗ್ತಿತ್ ಗುರು, ಮಿಸ್ ಆಗ್ತಾ ಇಲ್ಲ. ನೀವ್ ಅದೇನೇ ಹೇಳಿ ಗುರು, ಈ ಬೈಸೆಪ್ಸ್ ವರ್ಕೌಟ್ ಅಲ್ಲಿ ಐತಲ್ಲ ಪ್ರೋಗ್ರೆಸಿವ್ ಓವರ್ಲೋಡ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಈ ಬೈಸೆಪ್ಸ್ ನ ಎಷ್ಟು ಪ್ರೋಗ್ರೆಸಿವ್ ಓವರ್ಲೋಡ್ ಆಗಿ ಟ್ರೈನ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ ಪಂಪ್ ಬರುತ್ತೆ ಅಂಡ್ ಬೈಸೆಪ್ ಗ್ರೋ ಆಗಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವು ಬೈಸೆಪ್ಸ್ ನ ಕರೆಕ್ಟ್ ಆಗಿ ಟ್ರೈನ್ ಮಾಡಿ. ಜಾಸ್ತಿ ವೆಯ್ಟ್ ಹಾಕಿ ರಾಂಗ್ ಫಾರ್ಮ್ ಅಲ್ಲಿ ಹೊಡೆಯೋದಕ್ಕಿಂತ ಕಡಿಮೆ ವೆಯ್ಟ್ ಹಾಕಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ವೆಯ್ಟ್ ತಗೊಂಡು ಕರೆಕ್ಟ್ ಆಗಿ ಒಂದು ರೈಟ್ ಫಾರ್ಮ್ ಅಲ್ಲಿ ಟ್ರೈನ್ ಮಾಡಿ. ಡೈಲಿ ಜಿಮ್ ಹಿಂಗೆ ಇದ್ರೆ ಹೆಂಗಿರುತ್ತಲ್ಲ. ನೋಡಿ ಪೂರ್ತಿ ಖಾಲಿ ಆಗಿದೆ. ಆಹಾ, ನೋಡಕ್ಕೆ ಖುಷಿ ಆಗುತ್ತೆ ಗುರು. ಅದ್ ನೀವ್ ಏನೇ ಹೇಳಿ ಗುರು, ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಎಂಟಿ ಜಿಮ್ ಒಂದು ಬೇರೆ ಲೆವೆಲ್ಲೇ ಫೀಲ್ ಕೊಡುತ್ತೆ. ಜಿಮ್ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಆಫೀಸಿಗೆ ಬಂದ್ವಿ. ಇವತ್ತು ನಮ್ಮ ಕಂಪ್ನಿಲಿ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಆಗಿತ್ತು. ಸೊ ಅದ್ರದ್ದು ಸ್ವಲ್ಪ ಎಲ್ಲ ಪ್ರಮೋಷನ್ ಸಲುವಾಗಿ ಮೆಟೀರಿಯಲ್ಸ್ ಬಂದಿದ್ದು, ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಡೈಲಿ ಮೀನ್ ಕನ್ಸ್ಯೂಮ್ ಮಾಡಿ ನಾನು ಡೇ ಎಂಡ್ ಮಾಡಿದೆ. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಬರ್ತೀನಿ ಗುರು, ಟಾಟಾ.